ಮುಕ್ಕಣ್ಣೇಶ್ವರಿಯ ಭಕ್ತಿಗೀತೆಗಳ ಕರ್ತೃವಾದ ಅಂದರೆ ಕವಿಯಾದ GS ಮಲ್ಲಪ್ಪನಾದ ನಾನು ಮಹಾದೇವಿಯು ಅವತಾರ ಮತ್ತು ಅವಳ ಕ್ರಿಯೆಗಳ ಬಗ್ಗೆ ನನ್ನ ಲೇಖಕರ ನುಡಿಯಲ್ಲಿ ಪ್ರಸ್ತಾಪಿಸುತ್ತೇನೆ. ಸೃಷ್ಟಿಯ ಮರ್ಮ ಅರಿತವರಿಲ್ಲ, ಭಗವಂತನ ಮಹಿಮೆ ತಿಳಿದವರಿಲ್ಲ. ಯುಗ ಯುಗಗಳು ಮರಳಿ ಬಂದಂತೆ ಘಟನೆಗಳು ಮರುಕಳಿಸುತ್ತಲೇ ಇರುತ್ತವೆ. ಭಗವಂತನ ಅವತಾರವು ನಿರಂತರ ಪ್ರಕೃತಿಯ ಕಾಲ ಗರ್ಭದಲ್ಲಿ ಅಡಗಿರುವ ಸತ್ಯತೆಯ ಘಟನೆಯ ವಿಮರ್ಶೆಯು ಅತ್ಯಗತ್ಯ. ಹಿಂದೂ ಸಂಸ್ಕೃತಿಯನ್ನು ಅವಲೋಕಿಸಿದಾಗ ಯುಗ ಯುಗಗಳಲ್ಲಿ ದೈವ ಆರಾಧನೆಯನ್ನು ಕಾಣಬಹುದಾಗಿದೆ. ಕಣ್ಣಿಗೆ ಕಾಣದ ಅದ್ಭುತ ಶಕ್ತಿ ಒಂದು ಇದೆ ಎಂಬುದನ್ನು ವಿಜ್ಞಾನಿಗಳು ಸಹ ಒಪ್ಪಬೇಕಾಗುತ್ತದೆ. ಅಂತಹ ದೈವಿಕ ಶಕ್ತಿಯನ್ನು ವಿವಿಧ ರೂಪಗಳಲ್ಲಿ ಆರಾಧಿಸುತ್ತೇವೆ. ಅಂತಹ ದೈವಿಕ ಶಕ್ತಿಗಳಲ್ಲಿ ಒಂದಾದ ಹೊಳಲಕೆರೆಯಲ್ಲಿ ನೆಲೆಸಿರುವ ಕುಲದೇವತೆಯಾದ ಶ್ರೀ ಮೂರು ಕಣ್ಣಿನ ಮಾರಮ್ಮನ ಆರಾಧಿಸುತ್ತಿರುವುದು ನಿಮ್ಮೆಲ್ಲರ ಭಾಗ್ಯ. ಆ ದೇವಿಯ ಪ್ರೇರಣೆಯಂತೆ ಕೆಲವು ಭಕ್ತಿಗೀತೆಗಳನ್ನು ರಚಿಸಿರುವ ನನ್ನ ಕಿರುಪರಿಚಯ ಮಾಡಿಕೊಡಲು ಇಚ್ಛಿಸುತ್ತೇನೆ. ಭಕ್ತಿಗೀತೆಯ ಕರ್ತೃವಾದ ನಾನು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕು ಕಣಕಟ್ಟೆ ಹೋಬಳಿ ರಾಂಪುರದ ಯಾದವರ ಹಟ್ಟಿಯ ವಾಸಿಗಳಾದ ಮೃಡನ ಭಕ್ತರಾದ ಶ್ರೀ RM ಸಿದ್ಧಲಿಂಗಪ್ಪ ಸಾತ್ವಿಕ ಶಿರೋಮಣಿ ಗಂಗಮ್ಮನವರ ಗರ್ಭಸಂಜಾತನಾಗಿ ಜನಿಸಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸದ ವಿಭಾಗದಲ್ಲಿ MA ಪದವಿಯನ್ನು 1976ರಲ್ಲಿ ಪಡೆದು ಕರ್ನಾಟಕದ ಅಮರ ಜ್ಯೋತಿ ಎಂದು ಖ್ಯಾತಿ ಪಡೆದ ದಿವಂಗತ ಸನ್ಮಾನ್ಯ ಶ್ರೀ D. ದೇವರಾಜು ಅರಸರವರ ಸಚಿವ ಸಂಪುಟದಲ್ಲಿ ಭಾರೀ ಮಧ್ಯಮ ನೀರಾವರಿ ಹಾಗೂ ಮುಜರಾಯಿ ಸಚಿವರಾಗಿದ್ದ ದಿವಂಗತ N. ಬಸವೇನವರ ಆಪ್ತ ಸಹಾಯಕನಾಗಿ ಕೆಲಸ ನಿರ್ವಹಿಸಿ ಸದ್ಗುಣ ಸಂಪನ್ನ ವಿನಯಶೀಲ ಧರ್ಮ ಪ್ರವರ್ತಕರಾದ ದಿವಂಗತ ಸನ್ಮಾನ್ಯ ಶ್ರೀ DM ಚಂದ್ರಶೇಖರ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯವರ ಕೃಪಕಟಾಕ್ಷದಿಂದ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಶಾಖಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತನಾಗಿರುತ್ತೇನೆ. ಭಗವಂತನ ಪ್ರೇರಣೆಯಂತೆ ಭಕ್ತಿ ಪ್ರಧಾನವಾದ ಯಕ್ಷಗಾನದ ಕಲಾಕೃತಿಗಳನ್ನು ರಚಿಸಲಾಯಿತು. ಸಮಾಜದಲ್ಲಿ ಧಾರ್ಮಿಕ ಭಾವನೆಗಳು ನಶಿಸುತ್ತಿರುವಾಗ ಮಾನವ ಪಾಪಕರ್ಮಗಳಿಂದ ಹೊರಬರಲು ಭಗವಂತನ ನಾಮಸ್ಮರಣೆ ಅತಿ ಮುಖ್ಯವೆಂದು ಕೆಳಕಂಡ ಕೃತಿಗಳನ್ನು ರಚಿಸಿರುತ್ತೇನೆ. ಶ್ರೀ ಬಾಣದರಂಗನಾಥನ ಮಹಿಮೆ, ಶ್ರೀ ರೇವಣಸಿದ್ದೇಶ್ವರನ ಮಹಿಮೆ, ಶ್ರೀ ಹಿರೇಲಿಂಗ ಸ್ವಾಮಿಯ ಮಹಿಮೆ ಮೇಲ್ಕಂಡ 3 ಕೃತಿಗಳನ್ನು ಸ್ವಯಂ ಪ್ರೇರಿತನಾಗಿ ನನ್ನ ಸ್ವಯಂ ಲಿಖಿತವಾಗಿರುತ್ತದೆ. ಈ ಗ್ರಂಥಗಳು ಓದುಗರ ಮೆಚ್ಚುಗೆ ಪಡೆದ ಪ್ರಯುಕ್ತ ಪ್ರೇರಿತನಾದ ನಾನು 3 ಕಣ್ಣಿನ ಮಾರಮ್ಮನ ಭಕ್ತಿಗೀತೆ ರಚಿಸಲಾಗಿದೆ. ಈ ಕವನ ಸಂಕಲನದಲ್ಲಿ ಗ್ರಾಮ ದೇವತೆಯಾದ ಶ್ರೀ ಮುಕ್ಕಣ್ಣೇಶ್ವರಿ ದೇವಿಯನ್ನು ಭಜಿಸಲು 28 ಭಕ್ತಿಗೀತೆಗಳನ್ನು ರಚಿಸಲಾಗಿದೆ. ಈ ಭಕ್ತಿಗೀತೆಗಳನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸಿ ಭಜಿಸಿದರೆ ದೇವಿಯ ಕೃಪೆಯು ಸದಾ ದೊರೆತು ಸಂಕಷ್ಟ ಪರಿಹಾರವಾಗಿ ಶಾಂತಿ ಮತ್ತು ನೆಮ್ಮದಿ ಹಾಗೂ ಅಷ್ಟ ಐಶ್ವರ್ಯ ಲಭಿಸುವುದರಲ್ಲಿ ಸಂಶಯವಿಲ್ಲ. ಈ ಭಕ್ತಿಗೀತೆ ರಚಿಸಲು ಪರೋಕ್ಷವಾಗಿ ಸಹಕರಿಸಿದ ಹೊಳಲಕೆರೆಯ ಗ್ರಾಮದ ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಉತ್ಸಾಹಿ ತರುಣರು ಹಾಗೂ ಗ್ರಾಮ ದೇವತೆಯ ಸರಹದ್ದಿನ ಎಲ್ಲ ಗ್ರಾಮದ ಹಿರಿಯರಿಗೂ ಆಭಾರಿಯಾಗಿರುತ್ತೇನೆ. ಓದುವ, ಪೂಜಿಸುವ, ಭಜಿಸುವ ಭಕ್ತ ಮಹಾಶಯರು ಕವನ ಸಂಕಲನಗಳಲ್ಲಿ ಬರುವ ಲೋಪ ದೋಷಗಳನ್ನು ತಿದ್ದಿ
ಓದಿ ನನಗೆ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ.